ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತು ಎಲ್ಲ ಗೆಳೆಯರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಸಾಲುಮರದ ತಿಮ್ಮಕ್ಕನ ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೆ ನಾವು ಅಗಲರಂತ ಅನ್ನೋಂಗಿಲ್ಲ, ಯಾಕಂದರೆ ಅವರು ಬಿಟ್ಟು ಹೋದಂಥ ಸಾಕಷ್ಟು ಮರಗಳು ಅವರನ್ನು ನೆನಪಿಸ್ತಾ ಇರ್ತವೆ. ನನಗೆ ಆಶ್ಚರ್ಯ ಅಂದಿತ್ತು ಅಂದರೆ ಅವ್ರನ್ನ BBC ಅವರು, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ದವರು ವಿಶ್ವದ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಅವ್ರ ಹೆಸರನ್ನು ಸೇರಿಸಿದ್ರು. ನಾನು ಆಶ್ಚರ್ಯ ಆಯಿತು, ಯಾಕೆ ಇವ್ರ ಹೆಸರು ಬಂತು ಅಂಥೇಳಿ. ಪರಿಸರವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡೋರೊಳಗೆ ಅವರು ಒಬ್ಬರಾಗಿದ್ದಾರೆ. ಅಂದರೆ ನಾವು ಇವತ್ತಿನ ದಿನದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಭಾಳಷ್ಟು ಜನ ದುಡ್ಡನ್ನು ಗಳಿಸಲಿಕ್ಕೆ, ಆಸ್ತಿ ಅಂತಸ್ತಿಗೆ ಹೆಚ್ಚು ಪ್ರಯತ್ನ ಮಾಡ್ತೀವಿ. ಆದರೆ ಅವರು ನಮ್ಮ ಸಮಾಜ ಉಳಿಸ್ಬೇಕು, ನಮ್ಮ ಸಮಾಜಕ್ಕೆ ಒಳ್ಳೆಯ ಉಸಿರು ಅಂದರೆ ಗಾಳಿ ಸಿಗಬೇಕು, ಆಮೇಲೆ ಪರಿಸರ ಚೆನ್ನಾಗಿರಬೇಕು ಅನ್ನೋ ಕಾಳಜಿಯಿಂದ ಈ 8,000 ಮರಗಳನ್ನು, ಅದರಲ್ಲಿ ವಿಶೇಷವಾಗಿ 600 ಆಲದ ಮರಗಳನ್ನು ನೆಟ್ಟು ಅವರಿಗೆ ಮುಂದೆ ಆಲದ ಮರಗಳನ್ನು ನೆಟ್ಟಿದ್ದಕ್ಕೆ ಸಾಲು ಮರದ ತಿಮ್ಮಕ್ಕ ಅನ್ನಿಲ್ಲ, ಆಲದ ಮರದ ತಿಮ್ಮಕ್ಕ ಅಂತಲೇ ಕರೀಲಿಕ್ಕೆ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದು ನಮ್ಮೆಲ್ಲರ ಮೇಲೆ ಇವಾಗ ನಾವೆಲ್ಲ ಆ ಶ್ರೇಷ್ಠ ಚೇತನವನ್ನು ಯಾಕೆ ಉಳಿಸ್ಕೋಬೇಕಂದ್ರೆ ಯಾವುದೇ ಒಂದು ಸ್ವಾರ್ಥ ಇರಲಾರ್ದಂಗೆ ಸಮಾಜಕ್ಕೆ ಸೇವೆ ಮಾಡಿದಂಥ ವ್ಯಕ್ತಿಗಳಲ್ಲಿ ನಮ್ಮ ದೇಶದಲ್ಲಿ ಇವರು ಒಂದನೇದವರಂದ್ರೆ ನನಗೆ ಹೆಮ್ಮೆ ಇದೆ. ಯಾವುದೇ ಸ್ವಾರ್ಥ ಇರಲಾರ್ದಂಗೆ ಸಮಾಜಕ್ಕಾಗಿ, ಪರಿಸರಕ್ಕಾಗಿ ಸೇವೆ ಮಾಡೋದು. ನಾವು ಸಾಕಷ್ಟು ಸಮಾಜ ಅಂಥೇಳಿ ಅಲ್ಲಿ ಗಿಡಗಳನ್ನು ನೆಡ್ತೀವಿ, ಫೋಟೋ ತೆಗೆಸೋತೀವಿ. ಆದರೆ ಅವರು ಸಾಕಷ್ಟು ಕೊಡಗಳನ್ನು ಮೂಲಕ ನೀರನ್ನು ಹಾಕಿ ಅವು ಬೆಳೆದವನಿಲ್ಲ ಅಂತ ನೋಡೋದ್ರ ಮೂಲಕ ಅವು ಯಾವಾಗ ಅವು ಚಿಗುರ್ತವೆ, ಅವಾಗ ದೊಡ್ಡ ಆಗ್ತವೆ, ಸಂತೋಷ ಪಡ್ತವೆ. ತಮಗೆ ಮಕ್ಕಳು ಇಲ್ಲ ಅಂದರೂ ಸಹಿತ ಆ ಮರಗಳನ್ನೇ ಮಕ್ಕಳಂತ ತಿಳ್ಕೊಂಡು ಸಾಕಿದಂಥ ಮಹಾನ್ ತಾಯಿ ಅಂಥ ಒಂದು ಚೇತನ ಇವತ್ತು ನಮ್ಮನ್ನು ಅಗಲಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ನಮ್ಮೆಲ್ಲರ ಮೇಲೆ ಇನ್ನೂ ಒಳ್ಳೆಯ ಪ್ರಭಾವವನ್ನು, ಅಂದರೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥ ಒಂದು ಆಶೀರ್ವಾದನ ನಮಗೆಲ್ಲ ಮಾಡಲಿ ಅಂತ ಹೇಳಿ ನನ್ನ ಮಾತು.